ನಮಸ್ಕಾರ ಸ್ನೇಹಿತರೆ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಯೂಸರ್ ಇಂಟರ್ಫೇಸ್ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಈ ಕ್ಲಾಸ್ನಲ್ಲಿ ಈ 3D ವ್ಯೂಪೋರ್ಟ್ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಹಾಗೇನೆ ಆಬ್ಜೆಕ್ಟ್ಗಳನ್ನ ಮೂವ್, ರೊಟೇಟ್ ಮತ್ತೆ ಸ್ಕೇಲ್ ಮಾಡೋದಕ್ಕೆ ಶಾರ್ಟ್ ಕೀಸ್ ಅಥವಾ ಹಾಟ್ ಕೀಸ್ಗಳನ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಕೂಡ ನೋಡೋಣ. ಸ್ನೇಹಿತರೆ, ಈ ಎಲ್ಲ ಆಬ್ಜೆಕ್ಟ್ಗಳನ್ನ ಒಟ್ಟಿಗೆ ಈ ತರ ಬಾಕ್ಸ್ ಡ್ರ್ಯಾಗ್, ಬಾಕ್ಸ್ ಸೆಲೆಕ್ಷನ್ ಮಾಡಬೇಕು ಅಂದ್ರೆ, ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಸೊ ಈ ಇದರಲ್ಲಿ ಸೆಲೆಕ್ಟ್ ಬಾಕ್ಸ್ ಇದರಲ್ಲಿ ಇದ್ರೆ ಮಾತ್ರ ಆ ರೀತಿ ನಾವು ಬಾಕ್ಸ್ ಸೆಲೆಕ್ಷನ್ ಮಾಡ್ಬೋದು ಅಲ್ವಾ. ಬಟ್ ಯಾವಾಗಲೂ ನಾವು ಅದೇ ಟೂಲಲ್ಲಿ ಇರ್ತೀವಿ ಅಂತ ಹೇಳಕ್ಕಾಗಲ್ಲ. ಸೊ ಈಗ ನಾನು ಮೂವ್ ಟೂಲ್ನಲ್ಲಿ ಇದ್ದೆ. ಸೊ ಆ ಥರ ಇದ್ದಾಗ ಸೊ ಅದಕ್ಕೆ ಒಂದು ಶಾರ್ಟ್ ಕೀ ಇದೆ, ಬಿ ಅಂತ. ಓಕೆ, ಸೊ ನೀವು ಬಿ ಪ್ರೆಸ್ ಮಾಡಿದ್ರೆ ಸೊ ಈ ರೀತಿಯ ನಿಮಗೆ ಒಂದು ದೊಡ್ಡ ಪ್ಲಸ್ ಮಾರ್ಕಿನ ಕರ್ಸರ್ ಸಿಗುತ್ತೆ. ಸೊ ನೀವು ಈಸಿಯಾಗಿ ವಿತ್ ಲೆಫ್ಟ್ ಕ್ಲಿಕ್ ಸೊ ಈ ಥರ ಡ್ರ್ಯಾಗ್ ಮಾಡ್ಬೋದು. ಸೊ ಎಲ್ಲ ಆಬ್ಜೆಕ್ಟ್ಗಳನ್ನ ಈಸಿಯಾಗಿ ಸೆಲೆಕ್ಟ್ ಮಾಡ್ಬೋದು. ಸೊ ಈಗ ಶಿಫ್ಟ್ ಎ ಪ್ರೆಸ್ ಮಾಡಿ ಒಂದು ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡೋಣ. ಸೊ ನಾನು ಒಂದು ಬಾಕ್ಸನ್ನು ಕ್ರಿಯೇಟ್ ಮಾಡ್ತೀನಿ ಮತ್ತೆ. ಓಕೆ, ಸೊ ಈಗ ಈ ಆಬ್ಜೆಕ್ಟನ್ನು ಮೂವ್ ಮಾಡಬೇಕು. ಸೊ ಮೂವ್ ಮಾಡಬೇಕು ಅಂದರೆ ಲಾಸ್ಟ್ ಕ್ಲಾಸಲ್ಲಿ ನಾವು ಈ ಬಟನ್ಗಳನ್ನು ಯೂಸ್ ಮಾಡಿ ಮೂವ್ ಮಾಡಿದ್ವಿ. ಬಟ್ ಈ ಸಲ ಅದರ ಬದಲು ಶಾರ್ಟ್ ಕೀನ ಯೂಸ್ ಮಾಡೋಣ. ಓಕೆ, ಸೊ ಆಬ್ಜೆಕ್ಟನ್ನು ಮೂವ್ ಮಾಡಬೇಕು ಅಂದರೆ ಅದಕ್ಕೆ ಶಾರ್ಟ್ ಕೀ ಬಂದುಬಿಟ್ಟು ಜಿ. ಓಕೆ, ಸೊ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ಜಿ ಅಂತ ಪ್ರೆಸ್ ಮಾಡಿ. ಸೊ ಜಿ ಅಂತ ಪ್ರೆಸ್ ಮಾಡಿದ ಕೂಡಲೇ ಏನಾಗುತ್ತೆ, ಆ ಆಬ್ಜೆಕ್ಟ್ ನಿಮ್ಮ ಕರ್ಸರ್ಗೆ ಅಟ್ಯಾಚ್ ಆಗುತ್ತೆ, ಗ್ರ್ಯಾಬ್ ಆಗುತ್ತೆ. ಸೊ ಜಿ ಅಂದರೆ ಗ್ರ್ಯಾಬ್ ಅಂತ. ಓಕೆ, ನೀವು ಹೇಗೆ ನೋಡಿ ಮೌಸ್ ಮೂವ್ ಮಾಡ್ತೀರೋ ಆ ಥರ ಆಬ್ಜೆಕ್ಟ್ ಕೂಡ ಮೂವ್ ಆಗುತ್ತೆ. ಓಕೆ, ಸೊ ನೀವೆಲ್ಲಾದರೂ ಲೆಫ್ಟ್ ಕ್ಲಿಕ್ ಮಾಡಿದರೆ ಸೊ ಅಲ್ಲಿ ಆ ಆಬ್ಜೆಕ್ಟ್ ಮೂವ್ ಆಗಿರುತ್ತೆ. ಬಟ್ ಏನಂದರೆ ಯಾವುದೇ ಪರ್ಟಿಕ್ಯುಲರ್ ಆಕ್ಸಿಸ್ನಲ್ಲಿ ಮೂವ್ ಆಗೋದಿಲ್ಲ, XYZ ಎಲ್ಲ ಆಕ್ಸಿಸಲ್ಲೂ ಮೂವ್ ಆಗಿರುತ್ತೆ. ಸೊ ಅಂಡು ಮಾಡ್ತೀನಿ, ಮತ್ತೊಂದು ಸಲ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ಜಿ ಪ್ರೆಸ್ ಮಾಡಿ. ಸೊ ಈ ಥರ ಮೂವ್ ಮಾಡುವಾಗ ನೀವು ಲೆಫ್ಟ್ ಕ್ಲಿಕ್ ಬದಲು ರೈಟ್ ಕ್ಲಿಕ್ ಪ್ರೆಸ್ ಮಾಡಿದ್ರೆ ಸೊ ಅದು ಮೂವ್ ಆಗೋದಿಲ್ಲ, ಮತ್ತೆ ವಾಪಸ್ ಒರಿಜಿನಲ್ ಪೊಸಿಷನ್ಗೆ ಬರುತ್ತೆ. ಈ ಥರ ರೈಟ್ ಕ್ಲಿಕ್ ಮಾಡೋದು ಆ್ಯಕ್ಚುಲಿ ಇಲ್ಲಿ ಗ್ರ್ಯಾಬಲ್ ಅಷ್ಟೇ ಅಲ್ಲ, ಇವನ್ ನೀವು ಟೂಲನ್ನು ಯೂಸ್ ಮಾಡುವಾಗಲೂ ಕೂಡ ಈ ಥರ ಮೂವ್ ಮಾಡುವಾಗ ರೈಟ್ ಕ್ಲಿಕ್ ಪ್ರೆಸ್ ಮಾಡಿಬಿಟ್ರೆ ಆಟೋಮೆಟಿಕಲಿ ಅದು ಮತ್ತೆ ವಾಪಸ್ ಒರಿಜಿನಲ್ ಪೊಸಿಷನ್ಗೆ ಬರುತ್ತೆ. ಓಕೆ, ರೈಟ್ ಕ್ಲಿಕ್ ಅಥವಾ ಇವನ್ ಎಸ್ಕೇಪ್. ಸೊ ಈ ಥರ ಮೂವ್ ಮಾಡುವಾಗ ಎಸ್ಕೇಪ್ ಪ್ರೆಸ್ ಮಾಡಿದ್ರೆ ಇಲ್ಲೇ ಬರುತ್ತೆ. ಅದೇ ಥರ ಜಿ ಪ್ರೆಸ್ ಮಾಡಿ ಮೂವ್ ಮಾಡುವಾಗಲೂ ಕೂಡ ಎಸ್ಕೇಪ್ ಪ್ರೆಸ್ ಮಾಡಿದ್ರೆ ಅದು ಮತ್ತೆ ವಾಪಸ್ ಒರಿಜಿನಲ್ ಪೊಸಿಷನ್ಗೆ ಬರುತ್ತೆ. ಓಕೆ, ಇನ್ನು ಸ್ನೇಹಿತರೆ ನೆಕ್ಸ್ಟ್ ಜಿ ಅಂತ ಪ್ರೆಸ್ ಮಾಡಿದ ನಂತರ ನೀವು ಒಂದ್ ವೇಳೆ ಆಬ್ಜೆಕ್ಟ್ನ ಬರೀ ಎಕ್ಸ್ ಆಕ್ಸಿಸ್ ನಲ್ಲಿ ಮೂವ್ ಮಾಡಬೇಕು ಅಂತ ಇದ್ರೆ ಆಗ ಎಕ್ಸ್ ಅಂತ ಪ್ರೆಸ್ ಮಾಡಿ. ಓಕೆ, ಸೊ ಜಿ ಪ್ರೆಸ್ ಮಾಡಿದ ನಂತರ ಎಕ್ಸ್ ಅಂತ ಪ್ರೆಸ್ ಮಾಡಿ. ಸೊ ಆಗ ನಿಮ್ಮ ಆಬ್ಜೆಕ್ಟ್ ಎಕ್ಸ್ ಆಕ್ಸಿಸ್ಗೆ ಕನ್ಫೈನ್ ಆಗುತ್ತೆ, ಅಂದ್ರೆ ಎಕ್ಸ್ ಆಕ್ಸಿಸ್ ನಲ್ಲಿ ಮಾತ್ರ ಮೂವ್ ಆಗುತ್ತೆ. ಸೊ ನಿಮಗೆ ಒಂದ್ ವೇಳೆ ವೈ ಆಕ್ಸಿಸ್ ನಲ್ಲಿ ಮೂವ್ ಆಗಬೇಕು ಅಂದ್ರೆ ಈಗ ಎಕ್ಸ್ ಪ್ರೆಸ್ ಮಾಡಿದ್ದೀರಾ ಪರವಾಗಿಲ್ಲ, ಮತ್ತೆ ವೈ ಅಂತ ಪ್ರೆಸ್ ಮಾಡಿ ನೋಡಿ. ಸೊ ಅದು ಮುಂಚೆ ಒರಿಜಿನಲ್ ಆಗಿ ಎಲ್ಲಿತ್ತೋ ಅಲ್ಲಿಂದ ವೈ ಆಕ್ಸಿಸ್ ನಲ್ಲಿ ಮೂವ್ ಆಗುತ್ತೆ. ಝೆಡ್ ಅಂತ ಪ್ರೆಸ್ ಮಾಡಿದ್ರೆ ಝೆಡ್ ಆಕ್ಸಿಸ್ ನಲ್ಲಿ ಮೂವ್ ಆಗುತ್ತೆ. ಓಕೆ, ಸೊ ಜಿ ಪ್ರೆಸ್ ಮಾಡಿದ ನಂತರ ನೀವು ಯಾವ ಆಕ್ಸಿಸ್ ಪ್ರೆಸ್ ಮಾಡ್ತೀರಾ XYZ, ಸೊ ಆ ಆಕ್ಸಿಸ್ ನಲ್ಲಿ ಮಾತ್ರ ಆ ಆಬ್ಜೆಕ್ಟ್ ಮೂವ್ ಆಗುತ್ತೆ. ಸೊ ನಂತರ ನೀವು ಲೆಫ್ಟ್ ಕ್ಲಿಕ್ ಕೊಟ್ಬಿಟ್ಟು ಅಷ್ಟು ಡಿಸ್ಟೆನ್ಸ್ ಮೂವ್ ಮಾಡಬಹುದು. ಸೊ ಡಿಸ್ಟೆನ್ಸ್ ಎಷ್ಟು ಅನ್ನೋದನ್ನ ನೀವು ಆಕ್ಚುಲಿ ಇಲ್ಲಿ ಬರ್ತಾ ಇರುತ್ತೆ ನೋಡ್ಬೋದು. ನೀವು ಜಿ ಅಂತ ಪ್ರೆಸ್ ಮಾಡಿ ನಂತರ ಎಕ್ಸ್ ಅಂತ ಪ್ರೆಸ್ ಮಾಡಿ. ಸೊ ಎಷ್ಟು ದೂರ ಮೂವ್ ಆಗ್ತಾ ಇದೆ ಅನ್ನೋದು ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗ್ತಾ ಇದೆ ನೋಡಿ. ಸೊ -4.896 ಮೀಟರ್ಸ್ ಅಂತ ಅಲಾಂಗ್ ಗ್ಲೋಬಲ್ ಎಕ್ಸ್ ಮೂವ್ ಆಗ್ತಾ ಇದೆ ಅಂತ ಅಲ್ಲಿ ತೋರಿಸ್ತಾ ಇರುತ್ತೆ. ಇನ್ನು ಸ್ನೇಹಿತರೆ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ಜಿ ಪ್ರೆಸ್ ಮಾಡಿದ ನಂತರ ಸೊ ನೀವು ಈ XYZ ಪ್ರೆಸ್ ಮಾಡೋ ಬದಲು ಮತ್ತೊಂದು ಕೆಲಸನೂ ಮಾಡ್ಬೋದು. ಏನಂದ್ರೆ ಮಿಡಲ್ ಮೌಸ್ ಬಟನ್ ಅಂದ್ರೆ ಸ್ಕ್ರೋಲ್ ಬಟನ್, ಮೌಸಿನ ಸ್ಕ್ರೋಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಸೊ ಸ್ಕ್ರೋಲ್ ಬಟನ್ ಪ್ರೆಸ್ ಮಾಡ್ತಾ ಇದ್ದ ಹಾಗೆ ನಾನು ಪ್ರೆಸ್ ಮಾಡಿ ಮೌಸನ್ನ ಹಿಡ್ಕೊಂಡಿದ್ದೀನಿ ಸ್ಕ್ರೋಲ್ ಬಟನ್ ಅನ್ನ. ಸೊ ಪ್ರೆಸ್ ಮಾಡ್ತಾ ಇದ್ದ ಹಾಗೆ ನಿಮಗೆ ಮತ್ತೆ ಈ XYZ ಲೈನ್ಗಳು ಸಿಗುತ್ತೆ. ಸೊ ಯಾವ ಆಕ್ಸಿಸ್ ನಲ್ಲಿ ಮೂವ್ ಮಾಡಬೇಕು ಅಂತ ಇಲ್ಲಿಂದ ನೀವು ಸೆಲೆಕ್ಟ್ ಮಾಡಿಬಿಟ್ಟು ನಂತರ ಬಿಡಿ. ಓಕೆ, ಸೊ ಸ್ಕ್ರೋಲ್ ಬಟನ್ ಅನ್ನ ಬಿಟ್ಟೆ ಈಗ. ನಂತರ ಜಸ್ಟ್ ಈ ಥರ ಮೂವ್ ಮಾಡ್ಬೋದು. ಇಲ್ಲ ಮತ್ತೆ ಜಿ ಪ್ರೆಸ್ ಮಾಡಿದ ನಂತರ ನಿಮಗೆ ಯಾವ ಆಕ್ಸಿಸ್ ಅಲ್ಲಿ ಬೇಕೋ ಆ ಆಕ್ಸಿಸ್ ನಲ್ಲಿ ನೀವು ಆಬ್ಜೆಕ್ಟ್ ಅನ್ನು ಕನ್ಫೈನ್ ಮಾಡ್ಬೋದು. ಇದರಲ್ಲಿ ಬೇಕಾ? ಓಕೆ, ಜಿ ಪ್ರೆಸ್ ಮಾಡಿದ ನಂತರ ಒಂದು XYZ ಅಂತ ಪ್ರೆಸ್ ಮಾಡ್ಬೋದು. ಇಲ್ಲ ಮಿಡಲ್ ಮೌಸ್ ಬಟನ್ ಅಥವಾ ಸ್ಕ್ರೋಲ್ ಬಟನ್ ಅನ್ನ ಪ್ರೆಸ್ ಮಾಡಿ ನಿಮ್ಗೆ ಯಾವ ಆಕ್ಸಿಸ್ ಬೇಕೋ ಆ ಆಕ್ಸಿಸ್ ನ ಸೆಲೆಕ್ಟ್ ಮಾಡಿ ನಂತರ ಆ ಆಕ್ಸಿಸ್ ನಲ್ಲಿ ಮೂವ್ ಮಾಡ್ಬೋದು. ಸೊ ಬ್ಲೆಂಡರಿನ ಈ ಸಿಸ್ಟಮ್ ಏನಿದೆ ಸ್ನೇಹಿತರೆ, ಆಬ್ಜೆಕ್ಟ್ ನ ಶಾರ್ಟ್ ಕೀ ಯೂಸ್ ಮಾಡಿ ಮೂವ್ ಮಾಡುವಂಥದ್ದು, ಇದು ಸ್ವಲ್ಪ ಮಾಯಾಗಿಂತ ಡಿಫರೆಂಟ್ ಆಗಿದೆ. ಸೊ ಮಾಯಾದಲ್ಲಿ ತುಂಬಾ ಸಿಂಪಲ್ ಆಗಿತ್ತು. ಅಂದ್ರೆ ಒಂದು ನಾವು ಬಟನ್ ಸೆಲೆಕ್ಟ್ ಮಾಡ್ತಾ ಇದ್ವಿ ಮೂವ್ ಬಟನ್ ಅನ್ನ, ಇಲ್ಲ ಅಂದ್ರೆ W ಪ್ರೆಸ್ ಮಾಡಿದ್ರೆ ಅದೇ ಬಟನ್ ಜಸ್ಟ್ ಆಕ್ಟಿವೇಟ್ ಆಗ್ತಾ ಇತ್ತು. ಓಕೆ, ಜಸ್ಟ್ ಶಾರ್ಟ್ ಕೀ ಬಂದ್ಬಿಟ್ಟು ಆ ಬಟನ್ ಅನ್ನ ಆಕ್ಟಿವೇಟ್ ಮಾಡೋದಕ್ಕಿತ್ತು. ಬಟ್ ಇಲ್ಲಿ ಆ ತರ ಇಲ್ಲ. ಸೊ ಇಲ್ಲಿ ಸ್ವಲ್ಪ ಸಿಸ್ಟಮ್ ಬೇರೆ ತರ ಇದೆ. ಓಕೆ, ಸೊ ಅದನ್ನ ನಮಗೆ ಹೋಗ್ತಾ ಅದೇ ಪ್ರಾಕ್ಟೀಸ್ ಆಗುತ್ತೆ. ಓಕೆ ಸ್ನೇಹಿತರೆ, ಈ ಆಬ್ಜೆಕ್ಟ್ ನ ಗ್ರಿಡ್ ಸೆಂಟರ್ಗೆ ವಾಪಸ್ ತಗೊಂಡ್ ಬರೋಣ. ಸೊ ಇಲ್ಲಿ ಕ್ಲಿಕ್ ಮಾಡಿ ಆಬ್ಜೆಕ್ಟ್ ಸೆಲೆಕ್ಟ್ ಆಗಿದೆ. ಸೊ ಅದರ ಲೊಕೇಶನ್ ಏನಿದೆ ಸೊ ಮೂರನ್ನು ಕೂಡ ಒಟ್ಟಿಗೆ ಸೆಲೆಕ್ಟ್ ಮಾಡಿ 0 ಪ್ರೆಸ್ ಮಾಡಿ, ಅದು ಮತ್ತೆ ವಾಪಸ್ ಆಬ್ಜೆಕ್ಟ್ ಗ್ರಿಡ್ ಸೆಂಟರ್ಗೆ ಬರುತ್ತೆ. ಓಕೆ, ಸೊ ಈಗ ರೊಟೇಷನ್ ನೆಕ್ಸ್ಟ್. ಸೊ ರೊಟೇಷನ್ಗೆ ಶಾರ್ಟ್ ಕೀ ಬಂದ್ಬಿಟ್ಟು R. ಓಕೆ, ಸೊ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ R ಅಂತ ಪ್ರೆಸ್ ಮಾಡಿ. ಸೊ ಫ್ರೀ ರೊಟೇಷನ್ ಬರುತ್ತೆ. ಓಕೆ, ಸೊ ಫ್ರೀ ರೊಟೇಷನ್ ಬಂದ್ಬಿಟ್ಟು ಒಂಥರ ಸ್ಕ್ರೀನಿಗೆ ಪರ್ಪೆಂಡಿಕ್ಯುಲರ್ ಆಗಿ ರೊಟೇಟ್ ಆಗ್ತಾ ಇದೆ. ಸೊ ಇಲ್ಲೂ ಕೂಡ ಅಷ್ಟೇ ಸೇಮ್ ಮೂವ್ಮೆಂಟ್ ಅಲ್ಲಿ ಹೇಗೆ ಮಾಡಿದ್ವಿ, R ಪ್ರೆಸ್ ಮಾಡಿದ ನಂತರ X ಅಂತ ಪ್ರೆಸ್ ಮಾಡಿದ್ರೆ ರೊಟೇಷನ್ ಬಂದ್ಬಿಟ್ಟು X ಆಕ್ಸಿಸ್ ನ ಸುತ್ತ ಕನ್ಫೈನ್ ಆಗುತ್ತೆ. Y ಪ್ರೆಸ್ ಮಾಡಿ ನೋಡಿ. ಸೊ Y ಆಕ್ಸಿಸ್ ನ ಸುತ್ತ ರೊಟೇಟ್ ಆಗುತ್ತೆ. ಹಾಗೆ Z ಪ್ರೆಸ್ ಮಾಡಿ
Z ಆಕ್ಸಿಸ್ನ ಸುತ್ತ ರೊಟೇಟ್ ಈ ಥರ ನೋಡಿಬಿಟ್ಟು ಕ್ಲಿಕ್ ಮಾಡಿ ರೊಟೇಟ್ ಮಾಡ್ಬೋದು. ಓಕೆ, ಸೊ ಆರ್ ನಂತರ XYZ, ಅಥವಾ ಇಲ್ಲಿ ಕೂಡ ಸೇಮ್ ಮತ್ತೆ ಇವನ್ ಮಿಡಲ್ ಮೌಸ್ ಕೂಡ ಇಲ್ಲಿ ಯೂಸ್ ಮಾಡ್ಬೋದು. ಸೊ ಮಿಡಲ್ ಮೌಸ್ ಯೂಸ್ ಮಾಡಿ X ಆಕ್ಸಿಸ್ನ ಸುತ್ತ ರೊಟೇಟ್ ಮಾಡೋ ಹಾಗೆ ಮಾಡ್ಬೋದು, ಅಥವಾ Y ಆಕ್ಸಿಸ್ನ ಸುತ್ತ ರೊಟೇಟ್ ಮಾಡೋಕೆ ಮಾಡ್ಬೋದು, ಅಥವಾ Z ಆಕ್ಸಿಸ್ನ ಸುತ್ತ ರೊಟೇಟ್ ಮಾಡೋಕೆ ಮಾಡ್ಬೋದು. ಓಕೆ, ಸೊ ಈ ರೊಟೇಷನ್ನಲ್ಲಿ ಈ ಮಿಡಲ್ ಮೌಸ್ ಅಷ್ಟೊಂದು ಕಂಫರ್ಟ್ ಅನಿಸ್ತಾ ಇಲ್ಲ ನನಗೆ ಅವತ್ತಿಂದ. ಸೊ ಬೆಟರ್ ಗೊತ್ತಿಲ್ಲ, ಮೇ ಬಿ ನಾನೇನಾದರೂ ಮಿಸ್ಟೇಕ್ ಮಾಡ್ತಾ ಇದ್ದೀನೋ ಏನೋ. ಸೊ ಅದ್ರ ಬದಲು XYZ ಯೂಸ್ ಮಾಡೋದೇ ಒಳ್ಳೇದು ಅಂತ ಅನ್ಕೋತೀನಿ. ಇಲ್ಲಾಂದರೆ ಬೆಟರ್ ಈ ಮ್ಯಾನಿಪುಲೇಟರ್ ಇದ್ದೇ ಇದೆ, ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಇನ್ನು ಫೈನಲಿ ಸ್ಕೇಲ್. ಸೊ ಸ್ಕೇಲ್ಗೆ ಶಾರ್ಟ್ ಕೀ ಬಂದ್ಬಿಟ್ಟು S. ಸೊ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ S ಅಂತ ಪ್ರೆಸ್ ಮಾಡಿ. ಸೊ ಆಬ್ಜೆಕ್ಟ್ ಓವರಾಲ್ ಆಗಿ ಅದರ ಸೈಜ್ ದೊಡ್ಡದಾಗುತ್ತೆ ಸಣ್ಣದಾಗುತ್ತೆ. ಸೊ ಜಸ್ಟ್ ಮೌಸನ್ನು ಈ ಥರ ಮೂವ್ ಮಾಡಿ ಅದರ ಸೈಜನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದು ಸಣ್ಣದು ಮಾಡ್ಬೋದು. ಸೊ ಇಲ್ಲಿ ಕೂಡ ಸೇಮ್ ಮತ್ತೆ S ಪ್ರೆಸ್ ಮಾಡಿದ ನಂತರ X ಅಂತ ಪ್ರೆಸ್ ಮಾಡಿದರೆ ಸೊ X ಆಕ್ಸಿಸ್ನಲ್ಲಿ ಮಾತ್ರ ಸ್ಕೇಲ್ ಆಗುತ್ತೆ. Y ಅಂತ ಪ್ರೆಸ್ ಮಾಡಿ Y ಆಕ್ಸಿಸ್, Z ಅಂತ ಪ್ರೆಸ್ ಮಾಡಿ Z ಆಕ್ಸಿಸ್. ಸೊ ಮತ್ತೆ X ಅಂತ ಪ್ರೆಸ್ ಮಾಡ್ತೀನಿ. ಸೊ ಸ್ಕೇಲ್ ಮಾಡುವಾಗ ಸೊ ಅದರ ಸೈಜ್ ನೀವು ನೋಡ್ಬೋದು. ಮೌಸ್ ಕರ್ಸರ್ ಆ್ಯಕ್ಚುಲಿ ನೋಡಿ, ಅಂದರೆ ನಾನು ಎಷ್ಟು ಬೇಕಾದರೂ ಸ್ಕೇಲ್ ಮಾಡ್ಬೋದು. ಸೊ ಈ ಥರ ಮೂವ್ ಮಾಡ್ತಾ ಕೆಳಗಡೆಯಿಂದ ಹೋಗಿ ಮತ್ತೆ ಮೇಲ್ಗಡೆಯಿಂದ ಬರುತ್ತೆ. ಓಕೆ, ಸೊ ನಾನು ಎಷ್ಟು ಬೇಕಾದರೂ ದೊಡ್ಡದಾಗಿ ಸ್ಕೇಲ್ ಮಾಡ್ಬೋದು. ಕ್ಲಿಕ್ ಮಾಡಿ, ಸೊ ಅಷ್ಟು ದೊಡ್ಡದಾಗಿ ಸ್ಕೇಲ್ ಆಗಿದೆ. ಮತ್ತು ಇಲ್ಲಿ ಕೂಡ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ S ಪ್ರೆಸ್ ಮಾಡಿದ ನಂತರ XYZ ಬದಲು ನೀವು ಮಿಡಲ್ ಮೌಸ್ ಬಟನ್ ಅಥವಾ ಸ್ಕ್ರೋಲ್ ಬಟನನ್ನು ಪ್ರೆಸ್ ಮಾಡಿದ್ರೆ ಸೊ ನಿಮ್ಗೆ ಯಾವ ಆಕ್ಸಿಸ್ ಬೇಕೋ ಆ ಆಕ್ಸಿಸ್ಗೆ ಸ್ಕೇಲನ್ನು ಕನ್ಫೈನ್ ಮಾಡ್ಬೋದು. ಓಕೆ ಸ್ನೇಹಿತರೆ, ಇನ್ನು ವ್ಯೂ ಪೋರ್ಟ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಇಂಪಾರ್ಟೆಂಟ್ ಶಾರ್ಟ್ಕಟ್ಸ್ಗಳನ್ನು ನೋಡೋಣ. ಸೊ ಸ್ನೇಹಿತರೆ, ಈಗ ನಾವು ಯೂಸರ್ ಪರ್ಸ್ಪೆಕ್ಟಿವ್ ವ್ಯೂನಲ್ಲಿ ಇದ್ದೀವಿ. ಸೊ ನಿಮಗೆ ಒಂದು ವೇಳೆ 2D ವ್ಯೂ ಲೈಕ್ ಫ್ರಂಟ್ ವ್ಯೂ, ಬ್ಯಾಕ್ ವ್ಯೂ, ಟಾಪ್, ಬಾಟಮ್, ಸೊ ಈ ರೀತಿಯ 2D ಆರ್ಥೋಗ್ರಾಫಿಕ್ ವ್ಯೂ ಬೇಕು ಅಂದರೆ ಸೊ ಅದಕ್ಕೆ ಶಾರ್ಟ್ಕಟ್ ಬಂದ್ಬಿಟ್ಟು ನಂಬರ್ ಪ್ಯಾಡ್ ಮೇಲೆ ಇರುವಂತಹ 713. ಓಕೆ, 713. ಸೊ 7 ಅಂತ ಪ್ರೆಸ್ ಮಾಡಿ, ನಂಬರ್ ಪ್ಯಾಡ್ ಮೇಲೆ ಇರುವಂತಹ 7 ಅಂತ ಪ್ರೆಸ್ ಮಾಡಿ. ಸೊ ನೀವು ನೋಡಬಹುದು ಟಾಪ್ ಆರ್ಥೋಗ್ರಾಫಿಕ್ ವ್ಯೂ, ಟಾಪ್ ವ್ಯೂ ಬಂತು. ಸೊ ಅದೇ ನೀವು 7 ಬದಲು ಕಂಟ್ರೋಲ್ 7 ಅಂತ ಪ್ರೆಸ್ ಮಾಡಿದ್ರೆ ಆಗ ಟಾಪ್ ಬದಲು ಬಾಟಮ್ ವ್ಯೂ ಬರುತ್ತೆ. ಸೊ ಅದೇ ತರ 1 ಪ್ರೆಸ್ ಮಾಡಿದ್ರೆ ಫ್ರಂಟ್ ವ್ಯೂ ಬರುತ್ತೆ, ಕಂಟ್ರೋಲ್ 1 ಪ್ರೆಸ್ ಮಾಡಿದ್ರೆ ಬ್ಯಾಕ್ ವ್ಯೂ. 3 ಪ್ರೆಸ್ ಮಾಡಿದ್ರೆ ರೈಟ್ ವ್ಯೂ ಬರುತ್ತೆ, ಕಂಟ್ರೋಲ್ 3 ಪ್ರೆಸ್ ಮಾಡಿದ್ರೆ ಲೆಫ್ಟ್ ವ್ಯೂ ಬರುತ್ತೆ. ಓಕೆ, ಸೊ ಈ ಶಾರ್ಟ್ಕಟ್ಸ್ಗಳನ್ನ ಯೂಸ್ ಮಾಡಿ ನಾವು 2D ಆರ್ಥೋಗ್ರಾಫಿಕ್ ವ್ಯೂಗಳಿಗೆ ಹೋಗ್ಬೋದು. ಸೊ ಏನು ಬೇಡ ಮತ್ತೆ ವಾಪಸ್ ಪರ್ಸ್ಪೆಕ್ಟಿವ್ ವ್ಯೂ ಬರಬೇಕು ಅಂದರೆ ಏನಿಲ್ಲ, ಜಸ್ಟ್ ಮಿಡಲ್ ಮೌಸ್ ಬಟನ್ನ ಕ್ಲಿಕ್ ಮಾಡಿ ಮೂವ್ ಮಾಡಿ ಮೌಸನ್ನು. ಆರ್ಬಿಟ್ ಅಂದರೆ ಡಿಫಾಲ್ಟ್ ಆರ್ಬಿಟ್ ಮಾಡಿದರೆ ಆಟೋಮೆಟಿಕಲಿ ಅದು ಮತ್ತೆ ವಾಪಸ್ ಪರ್ಸ್ಪೆಕ್ಟಿವ್ ವ್ಯೂಗೆ ಬಂದ್ಬಿಡುತ್ತೆ. ಸೊ ಮತ್ತೆ 2D ವ್ಯೂಗೆ ಹೋಗಬೇಕು ಅಂದರೆ 173 ಪ್ರೆಸ್ ಮಾಡಬೇಕಾಗತ್ತೆ. ಅದನ್ನು ಮೆನು ಐಟಮ್ಸ್ನಲ್ಲೂ ಕೂಡ ನೋಡ್ಬೋದು. ವ್ಯೂ ಪೋರ್ಟ್ ನೋಡಿ, ಟಾಪ್, ಬಾಟಮ್, ಫ್ರಂಟ್ ಇಲ್ಲೇ ಕೊಟ್ಟಿದ್ದಾರೆ ಶಾರ್ಟ್ಕಟ್ ಕೀಸನ್ನ. ಸೊ ಇಲ್ಲಿಂದ ನೀವು ನೋಡ್ಬೋದು. ಹಾಗೆ ಮತ್ತೊಂದಿದೆ ಕ್ಯಾಮ್ರಾ ನಂಬರ್ ಪ್ಯಾಡ್ 0. ಓಕೆ, ಸೊ ನೀವು 0 ಪ್ರೆಸ್ ಮಾಡಿದ್ರೆ ಸೊ ನಿಮ್ಮ ವ್ಯೂ ಪೋರ್ಟ್ನಲ್ಲಿ ಇರುವಂಥ ಕ್ಯಾಮ್ರಾ, ಇವಾಗ ಸದ್ಯಕ್ಕೆ ಇದೊಂದು ಕ್ಯಾಮ್ರಾ ಇರೋದು. ಸೊ ನೀವು 0 ಪ್ರೆಸ್ ಮಾಡಿದ್ರೆ ನೀವು ಆಟೋಮೆಟಿಕಲಿ ಆ ಕ್ಯಾಮ್ರಾ ವ್ಯೂಗೆ ಬರ್ತೀರಾ. ಸೊ ಮತ್ತೊಂದ್ಸಲ 0 ಪ್ರೆಸ್ ಮಾಡಿದ್ರೆ ಕ್ಯಾಮ್ರಾ ವ್ಯೂ ಅಲ್ಲಿ ಇದ್ದಾಗ 0 ಪ್ರೆಸ್ ಮಾಡಿದ್ರೆ ವಾಪಸ್ ಪರ್ಸ್ಪೆಕ್ಟಿವ್ ವ್ಯೂಗೆ ಬರುತ್ತೆ. ಇನ್ನು ಸ್ನೇಹಿತರೆ, ನಾವು ಬ್ಲೆಂಡರ್ನಲ್ಲಿ ಸಿಂಗಲ್ ವ್ಯೂ ಪೋರ್ಟ್ ಇಂದ 4 ವ್ಯೂ ಪೋರ್ಟ್ಸ್ಗೆ ಅಥವಾ ಅದನ್ನು ಕ್ವಾಡ್ ವ್ಯೂ ಅಂತ ಕೂಡ ಹೇಳ್ತಾರೆ. ಸೊ ಅದಕ್ಕೆ ಸ್ವಿಚ್ ಆಗಬೇಕು ಅಂದ್ರೆ ಸೊ ಅದಕ್ಕೆ ಶಾರ್ಟ್ಕಟ್ ಬಂದ್ಬಿಟ್ಟು ಕಂಟ್ರೋಲ್ ಆಲ್ಟ್ ಕ್ಯೂ. ಸೊ ನೀವು ಕಂಟ್ರೋಲ್ ಆಲ್ಟ್ ಕ್ಯೂ ಪ್ರೆಸ್ ಮಾಡಿದ್ರೆ 1 ರಿಂದ 4 ವ್ಯೂ ಪೋರ್ಟ್ಸ್ ವ್ಯೂಗೆ ಸ್ವಿಚ್ ಆಗುತ್ತೆ. ಸೊ ನೀವು ಯಾವ ವ್ಯೂ ಪೋರ್ಟಲ್ಲಿ ಬೇಕಾದರೂ ಕೆಲಸ ಮಾಡ್ಬೋದು. ಸೊ ಮತ್ತೆ ಇಲ್ಲ ಬೇಡ ಅಂದರೆ ವಾಪಸ್ ಮತ್ತೆ ಕಂಟ್ರೋಲ್ ಆಲ್ಟ್ ಕ್ಯೂ ಪ್ರೆಸ್ ಮಾಡಿದ್ರೆ ಮತ್ತೆ ವಾಪಸ್ ಡಿಫಾಲ್ಟ್ ಪರ್ಸ್ಪೆಕ್ಟಿವ್ ವ್ಯೂಗೆ ಬರುತ್ತೆ, ಕಂಟ್ರೋಲ್ ಆಲ್ಟ್ ಕ್ಯೂ. ಬಟ್ ಆಕ್ಚುಲಿ ಸ್ನೇಹಿತರೆ, ಬ್ಲೆಂಡರ್ನಲ್ಲಿ ಈ ಕ್ವಾಡ್ ವ್ಯೂನ ಅಷ್ಟೊಂದು ಯೂಸ್ ಮಾಡಲ್ಲ. ಸೊ ಇದಕ್ಕಿಂತ ಒಂದು ವೇಳೆ ನಿಮಗೆ 2 ಅಥವಾ 3 ವ್ಯೂಸ್ ಬೇಕು ಅಂದರೆ ಸೊ ಈಗ ಫಾರ್ ಎಕ್ಸಾಂಪಲ್ ಮಾಡಲಿಂಗ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಕೆಲವು ಸಲ 2 ಅಥವಾ 3 ವ್ಯೂಸ್ ಬೇಕಾಗುತ್ತೆ. ಅನಿಮೇಷನ್ ಮಾಡ್ತಾ ಇರಬೇಕಾದ್ರೆ, ಕ್ಯಾರೆಕ್ಟರ್ ಅನಿಮೇಷನ್ ಮಾಡ್ತಾ ಇರಬೇಕಾದ್ರೆ ಕೆಲವು ಸಲ 2 ವ್ಯೂಸ್ ಬೇಕಾಗುತ್ತೆ. ಅದರಲ್ಲಿ ಒಂದು ವ್ಯೂ ಪೋರ್ಟ್ ಬಂದ್ಬಿಟ್ಟು ಕ್ಯಾಮ್ರಾ ವ್ಯೂಗೆ, ಮತ್ತೊಂದು ವ್ಯೂ ಪೋರ್ಟ್ ಬಂದ್ಬಿಟ್ಟು ಪರ್ಸ್ಪೆಕ್ಟಿವ್ ವ್ಯೂ, ಈ ಥರ ಬೇಕಾಗುತ್ತೆ. ಸೊ ಆ ಥರ ಇದ್ದಾಗ ಸೊ ನಾರ್ಮಲಿ ಏನು ಮಾಡ್ತಾರೆ ಅಂದರೆ ಈ ವ್ಯೂ ಪೋರ್ಟನ್ನು ಸ್ಪ್ಲಿಟ್ ಮಾಡ್ಕೋತಾರೆ ಈ ಥರ. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಲ್ಲ ಹೇಗೆ ಅಂತ. ಸೊ ಈ ಥರ ಸ್ಪ್ಲಿಟ್ ಮಾಡಿಕೊಂಡು ಸೊ ಒಂದನ್ನ ಪರ್ಸ್ಪೆಕ್ಟಿವ್ ಆಗಿ ಮತ್ತೊಂದನ್ನ ಬೇಕಿದ್ರೆ ಇಲ್ಲಿ 0 ಅಂತ ಪ್ರೆಸ್ ಮಾಡಿ ಕ್ಯಾಮ್ರಾ ವ್ಯೂ, ಅಥವಾ 137 ಯೂಸ್ ಮಾಡಿ ಯಾವುದಾದ್ರೂ 2D ವ್ಯೂ ಪೋರ್ಟನ್ನು ಆಗಿ ಮಾಡ್ಕೋಬೋದು. ಓಕೆ, ಸೊ ಈ ಥರನೇ ಜಾಸ್ತಿ ಯೂಸ್ ಮಾಡ್ತಾರೆ. ಈ ಮತ್ತೊಂದು ಎಕ್ಸ್ಟ್ರಾ ವ್ಯೂ ಬೇಕು ಅಂದರೆ ಸೊ ಇಲ್ಲೇ ನೀವು ಮತ್ತೊಂದು ವ್ಯೂನ ಡಿವೈಡ್ ಮಾಡ್ಕೋಬೋದು. ಇದನ್ನು ಕ್ಯಾಮ್ರಾ ವ್ಯೂ, ಇದು 2D ವ್ಯೂ, ಇದು ಪರ್ಸ್ಪೆಕ್ಟಿವ್ ವ್ಯೂ. ಸೊ ಈ ಥರ ಕೂಡ ನೀವು ವರ್ಕ್ ಮಾಡ್ಬೋದು. ಸೊ ಬೇಡ ಅಂದರೆ ಗೊತ್ತಿದೆ ಮತ್ತೆ ವಾಪಸ್ ಅದನ್ನು ಈ ಥರ ಕ್ಲೋಸ್ ಮಾಡ್ಕೋಬೋದು. ಓಕೆ, ಸೊ ಈ ಥರ ಜಾಸ್ತಿ ಬ್ಲೆಂಡರ್ನಲ್ಲಿ ಯೂಸ್ ಮಾಡ್ತಾರೆ ಎಲ್ಲರೂ ಕೂಡ. ಓಕೆ ಸ್ನೇಹಿತರೆ, ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ. ಸೊ ನಿಮಗೆ ಕ್ಲಾಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.